ಶ್ರೀ ಗುರು ರಾಘವೇಂದ್ರಾಯ ನಮಃ. ಇದ್ದಾರೆ ರಾಯರು, ಕಾಯುತ್ತಾರೆ ರಾಯರು ಎಂಬ ಮಾತನ್ನು ನಾವು ಅನೇಕ ಬಾರಿ ಕೇಳುತ್ತೇವೆ. ಆದರೆ ಭಕ್ತರ ಹೃದಯದಲ್ಲಿ ಇಷ್ಟು ಆಳವಾಗಿ ನೆಲೆಸಿರುವ ಆ ಮಹಾನ್ ಗುರು ಯಾರು? ಅವರ ಬಾಲ್ಯ ಹೇಗಿತ್ತು? ವೆಂಕಟನಾಥರು ರಾಘವೇಂದ್ರ ಸ್ವಾಮಿಗಳಾಗಿ ಹೇಗೆ ರೂಪುಗೊಂಡರು? ಅವರ ಜೀವನದಲ್ಲಿ ನಡೆದ ಅದ್ಭುತ ಘಟನೆಗಳೇನು? ಮತ್ತು ಮಂತ್ರಾಲಯದಲ್ಲಿ ಅವರ ಬೃಂದಾವನ ಪ್ರವೇಶಿಸಿದ ಮಹತ್ವವೇನು? ಇವೆಲ್ಲವನ್ನು ತಿಳಿದುಕೊಳ್ಳುವ ಮೊದಲು ಒಂದು ಕ್ಷಣ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಗುರು ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತಿಯಿಂದ ಸ್ಮರಿಸೋಣ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಭಕ್ತರ ಕಷ್ಟಗಳನ್ನು ದೂರ ಮಾಡುವ ಕರುಣಾಮಯಿ ಗುರುಗಳಾದ ಜ್ಞಾನ ಮತ್ತು ಭಕ್ತಿ ಮಾರ್ಗವನ್ನು ತೋರಿಸಿದ ಮಹಾನ್ ಸಂತನ ಜೀವನವೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ. ಇದು ಕೇವಲ ಒಬ್ಬ ಮಹಾನ್ ಸಂತನ ಜೀವನ ಕಥೆಯಲ್ಲ, ಇದು ಭಕ್ತಿ, ಗುರುಕೃಪೆ, ಧರ್ಮ, ತ್ಯಾಗ ಮತ್ತು ನಂಬಿಕೆಯ ಕತೆ. ಹಾಗಾದರೆ ಬನ್ನಿ ವೆಂಕಟನಾಥರಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳಾದ ರಾಯರ ಸಂಪೂರ್ಣ ಜೀವನ ಚರಿತ್ರೆಯನ್ನು ಭಕ್ತಿಯಿಂದ ತಿಳಿದುಕೊಳ್ಳೋಣ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಶರಣು. ನೀವಿನ್ನೂ ಕಾವ್ಯವಾಣಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಕತೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು 17ನೇ ಶತಮಾನದ ಮಹಾನ್ ಮಧ್ವ ಸಂತರು, ದೈತ್ಯ ವೇದಾಂತ ಆಚಾರ್ಯರು ಮತ್ತು ಭಕ್ತರ ಆರಾಧ್ಯ ದೈವ. ಭಕ್ತರು ಅವರನ್ನು ಪ್ರೀತಿಯಿಂದ ರಾಯರು, ಗುರು ರಾಘವೇಂದ್ರರು ಎಂದು ಕರೆಯುತ್ತಾರೆ. ಅವರು ಪ್ರಮುಖ ಆರಾಧನಾ ಕ್ಷೇತ್ರ ಇಂದಿನ ಆಂಧ್ರ ಪ್ರದೇಶದ ಮಂತ್ರಾಲಯ. ಅಲ್ಲಿರುವ ಅವರು ಬೃಂದಾವನವು ದೇಶದಾದ್ಯಂತ ಕೋಟ್ಯಾಂತರ ಭಕ್ತರ ಪ್ರಮುಖ ತೀರ್ಥಕ್ಷೇತ್ರವಾಗಿದೆ. ಜನನ. ರಾಘವೇಂದ್ರ ಸ್ವಾಮಿಗಳು ವೆಂಕಟನಾಥ ಎಂಬ ಹೆಸರಿನಲ್ಲಿ ಜನಿಸಿದರು. ಅವರ ತಂದೆ ತಿಮ್ಮಣ್ಣ ಭಟ್ಟರು ಮತ್ತು ತಾಯಿ ಗೋಪಿಕಾಂಬ. ಅವರು ಬಾಲ್ಯದಿಂದಲೇ ಅತ್ಯಂತ ಬುದ್ಧಿವಂತರು. ವೇದಶಾಸ್ತ್ರ, ವ್ಯಾಕರಣ, ತರ್ಕ ವಿಮರ್ಶೆ ಮುಂತಾದ ವಿದ್ಯೆಗಳಲ್ಲಿ ಆಳವಾದ ಜ್ಞಾನವನ್ನು ಪಡೆದರು. ಬಾಲ್ಯದಲ್ಲಿ ಅವರಿಗೆ ದೇವರ ಮೇಲೆ ಅಪಾರ ಭಕ್ತಿ ಮತ್ತು ವೈರಾಗ್ಯವಿತ್ತು. ವೆಂಕಟನಾಥರ ಗೃಹಸ್ಥ ಜೀವನ. ವೆಂಕಟನಾಥರು ಸರಸ್ವತಿ ಬಾಯಿ ಅವರನ್ನು ವಿವಾಹವಾದರು. ಅವರಿಗೆ ಒಬ್ಬ ಮಗನು ಜನಿಸಿದನು. ಆದರೆ ಅವರ ಜೀವನ ಬಹಳ ಸರಳವಾಗಿತ್ತು. ಅವರು ದೊಡ್ಡ ಪಂಡಿತರಾಗಿದ್ದರು. ಹಣ ಮತ್ತು ಐಶ್ವರ್ಯದ ಹಿಂದೆ ಹೋಗಲಿಲ್ಲ. ಕೆಲವು ಪ್ರಸಿದ್ಧ ಜೀವನ ಕಥೆಗಳಲ್ಲಿ ಕುಟುಂಬವನ್ನು ನಡೆಸಲು ಅವರಿಗೆ ಸಾಕಷ್ಟು ಕಷ್ಟವಾಗುತ್ತಿತ್ತು ಎಂದು ಹೇಳಲಾಗುತ್ತದೆ. ಆದರೂ ಅವರು ವಿದ್ಯೆ ಕಲಿಸುವುದನ್ನು ಮತ್ತು ದೇವರ ಆರಾಧನೆಯನ್ನು ಬಿಡಲಿಲ್ಲ. ಅವರ ಪತ್ನಿಯು ಅವರ ಧರ್ಮನಿಷ್ಠ ಜೀವನಕ್ಕೆ ಬೆಂಬಲವಾಗಿದ್ದರು. ಸನ್ಯಾಸ ಸ್ವೀಕಾರ. ವೆಂಕಟನಾಥರ ಜ್ಞಾನ ಮತ್ತು ಭಕ್ತಿಯನ್ನು ಗಮನಿಸಿದ ಗುರುಗಳು ಅವರನ್ನು ಸನ್ಯಾಸಾಶ್ರಮ ಸ್ವೀಕರಿಸಲು ಪ್ರೇರೇಪಿಸಿದ್ದರು. ನಂತರ ಅವರು ಸನ್ಯಾಸ ಸ್ವೀಕರಿಸಿ ರಾಘವೇಂದ್ರ ತೀರ್ಥ ಎಂಬ ಹೆಸರನ್ನು ಪಡೆದರು. ಆ ದಿನದಿಂದ ಅವರು ತಮ್ಮ ಜೀವನವನ್ನು ಜನರಿಗೆ ಧರ್ಮ, ಜ್ಞಾನ ಮತ್ತು ಭಕ್ತಿಯ ಮಾರ್ಗವನ್ನು ತೋರಿಸುವುದಕ್ಕೆ ಅರ್ಪಿಸಿದರು. ದೇಶದಾದ್ಯಂತ ಸಂಚಾರ. ರಾಘವೇಂದ್ರ ಸ್ವಾಮಿಗಳು ಅನೇಕ ಸ್ಥಳಗಳಿಗೆ ತೆರಳಿ ಜನರಿಗೆ ಉಪದೇಶ ಮಾಡಿದ್ದರು. ವೇದ ಮತ್ತು ಉಪನಿಷತ್ಗಳ ತತ್ವ, ಶ್ರೀಮದ್ ಭಗವದ್ಗೀತೆ, ಶ್ರೀ ಮಧ್ವಾಚಾರ್ಯ ದೈತ್ಯ ಸಿದ್ಧಾಂತ, ಭಕ್ತಿ ಮತ್ತು ಧರ್ಮ, ಸತ್ಯ ಮತ್ತು ಸತ್ಕರ್ಮ ಇವುಗಳ ಬಗ್ಗೆ ಬೋಧಿಸಿದ್ದರು. ಅವರು ಕೇವಲ ಪಂಡಿತರಿಗಷ್ಟೇ ಅಲ್ಲ, ಸಾಮಾನ್ಯ ಜನರಿಗೂ ಅರ್ಥವಾಗುವ ರೀತಿಯಲ್ಲಿ ಧರ್ಮವನ್ನು ತಿಳಿಸಿದರು ಎಂಬುದು ಅವರ ವಿಶೇಷತೆ. ರಾಯರ ಪವಾಡಗಳ ಕಥೆಗಳು. ರಾಘವೇಂದ್ರ ಸ್ವಾಮಿಗಳ ಜೀವನದೊಂದಿಗೆ ಅನೇಕ ಪವಾಡ ಕಥೆಗಳು ಜೋಡಿಸಿಕೊಂಡಿವೆ. ಅವುಗಳಲ್ಲಿ ಪ್ರಸಿದ್ಧವಾದದ್ದು ಅಪ್ಪಣ್ಣಾಚಾರ್ಯರ ಕಥೆ. ಅಪ್ಪಣ್ಣಾಚಾರ್ಯರು ರಾಯರ ಅತ್ಯಂತ ಪ್ರಿಯ ಶಿಷ್ಯರಲ್ಲಿ ಒಬ್ಬರು ಎಂದು ಭಕ್ತಿ ಪರಂಪರೆಯಲ್ಲಿ ಹೇಳಲಾಗುತ್ತದೆ. ರಾಯರು ಬೃಂದಾವನವನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ಅಪ್ಪಣ್ಣಾಚಾರ್ಯರು ದೂರದಲ್ಲಿದ್ದರು. ಅವರಿಗೆ ವಿಷಯ ತಿಳಿದಾಗ ಅವರು ಓಡುತ್ತಾ ಬಂದು ರಾಯರನ್ನು ಸ್ತುತಿಸಿ ಶ್ರೀ ಪೂರ್ಣಬೋಧ ಗುರು ಎಂದು
ಆರಂಭವಾಗುವ ಪ್ರಸಿದ್ಧ ಸ್ತೋತ್ರವನ್ನು ರಚಿಸಿದರು ಎಂದು ನಂಬಲಾಗುತ್ತದೆ. ಇದು ಮುಂದೆ ಶ್ರೀ ರಾಘವೇಂದ್ರ ಸ್ತೋತ್ರ ಅಥವಾ ಪಂಚಮುಖಿ ಸ್ತೋತ್ರ ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಯಿತು. ಮಂತ್ರಾಲಯಕ್ಕೆ ಬಂದರು. ರಾಯರ ಜೀವನದ ಅತ್ಯಂತ ಪ್ರಮುಖ ಘಟನೆ ಮಂತ್ರಾಲಯದೊಂದಿಗೆ ಸಂಬಂಧಿಸಿದೆ. ತುಂಗಭದ್ರಾ ನದಿಯ ತೀರದಲ್ಲಿರುವ ಆ ಪ್ರದೇಶವನ್ನು ರಾಯರು ತಮ್ಮ ಆರಾಧನಾ ಸ್ಥಳವನ್ನಾಗಿ ಆಯ್ಕೆ ಮಾಡಿಕೊಂಡರು. ಅಲ್ಲಿ ಅವರು ತಮ್ಮ ಬೃಂದಾವನವನ್ನು ಸ್ಥಾಪಿಸಲು ನಿರ್ಧರಿಸಿದರು. ಬೃಂದಾವನ ಪ್ರವೇಶ. ಭಕ್ತಿ ಪರಂಪರೆಯ ಪ್ರಕಾರ ರಾಯರು ತಮ್ಮ ಶಿಷ್ಯರಿಗೆ ತಮ್ಮ ಭೌತಿಕ ದೇಹವನ್ನು ತ್ಯಜಿಸುವ ಸಮಯವನ್ನು ಮುಂಚಿತವಾಗಿ ತಿಳಿಸಿದ್ದರು. ಅವರು ಕ್ರಿಸ್ತ ಶಕ 1671ರಲ್ಲಿ ಮಂತ್ರಾಲಯದಲ್ಲಿ ಜೀವಂತ ಸಮಾಧಿ, ಜೀವಂತ ಬೃಂದಾವನ ಪ್ರವೇಶ ಮಾಡಿದರು ಎಂದು ಪರಂಪರೆ ಹೇಳುತ್ತದೆ. ಅವರು ಬೃಂದಾವನದೊಳಗೆ ಕುಳಿತು ಧ್ಯಾನದಲ್ಲಿ ಲೀನರಾದರು. ಭಕ್ತರ ನಂಬಿಕೆಯ ಪ್ರಕಾರ ಅವರು ಇಂದಿಗೂ ತಮ್ಮ ಬೃಂದಾವನದಲ್ಲಿ ಸೂಕ್ಷ್ಮ ರೂಪದಲ್ಲಿ ನೆಲೆಸಿ ಭಕ್ತರನ್ನು ಕಾಪಾಡುತ್ತಿದ್ದಾರೆ. ಇದಕ್ಕಾಗಿಯೇ ರಾಯರನ್ನು ಕುರಿತು ಬಹಳ ಪ್ರಸಿದ್ಧವಾದ ಮತ್ತೊಂದಿದೆ. ಇದ್ದಾರೆ ರಾಯರು, ಕಾಯುತ್ತಾರೆ ರಾಯರು. ಏಕೆ ರಾಯರನ್ನು ಇಷ್ಟು ಜನ ಭಕ್ತಿಯಿಂದ ಪೂಜಿಸುತ್ತಾರೆ? ರಾಯರನ್ನು ಭಕ್ತರು ಮುಖ್ಯವಾಗಿ ಗುರುವಾಗಿ ಕಾಣುತ್ತಾರೆ. ಅವರಲ್ಲಿ ಪ್ರಾರ್ಥಿಸುವಾಗ ಕಷ್ಟಗಳು ನಿವಾರಣೆಯಾಗಲಿ, ಕುಟುಂಬದಲ್ಲಿ ಶಾಂತಿ ಇರಲಿ, ವಿದ್ಯೆ ಮತ್ತು ಜ್ಞಾನ ದೊರೆಯಲಿ, ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿ ಆಗಲಿ, ಅನಾರೋಗ್ಯ ಮತ್ತು ಸಂಕಷ್ಟಗಳಿಂದ ಮುಕ್ತಿ ಸಿಗಲಿ, ಮನಸ್ಸಿಗೆ ನೆಮ್ಮದಿ ದೊರೆಯಲಿ ಎಂದು ಬೇಡಿಕೊಳ್ಳುತ್ತಾರೆ. ಆದರೆ ರಾಯರ ಬೋಧನೆಯ ಮೂಲ ಭಾವ ಕೇವಲ ಪವಾಡದಿಂದ ಸಮಸ್ಯೆ ಪರಿಹಾರ ಎನ್ನುವುದಲ್ಲ. ಭಕ್ತಿ, ಧರ್ಮ, ಸತ್ಕರ್ಮ, ಗುರುಭಕ್ತಿ ಮತ್ತು ದೇವರ ಮೇಲೆ ನಂಬಿಕೆ ಇಟ್ಟು ಬದುಕುವುದು ಮುಖ್ಯ ಎನ್ನುವುದೇ ಅವರ ಪರಂಪರೆಯ ಸಂದೇಶ. ರಾಯರ ಪ್ರಸಿದ್ಧ ಮಂತ್ರ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಭಕ್ತರು ಜಪಿಸುತ್ತಾರೆ. ಹಾಗೆಯೇ ಶ್ರೀ ಪೂರ್ಣಬೋಧ ಗುರುಂ ವಂದೇ ರಾಘವೇಂದ್ರಂ ಜಗದ್ಗುರುಂ ಎಂಬ ಸ್ತೋತ್ರದ ಸಾಲು ಬಹಳ ಪ್ರಸಿದ್ಧ. ರಾಯರ ಕಥೆಯ ಸಾರ. ರಾಯರ ಜೀವನವನ್ನು ಒಂದು ಸಾಲಿನಲ್ಲಿ ಹೇಳುವುದಾದರೆ, ಅಪಾರ ಜ್ಞಾನ ಇದ್ದರೂ ಅಹಂಕಾರವಿಲ್ಲದೆ, ಕಷ್ಟಗಳಿದ್ದರೂ ಧರ್ಮವನ್ನು ಬಿಡದೆ ತನ್ನ ಜೀವನವನ್ನೇ ಭಕ್ತರ ಮತ್ತು ಸಮಾಜದ ಒಳಿತಿಗಾಗಿ ಅರ್ಪಿಸಿದ ಮಹಾನ್ ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳು. ಅವರ ಭಕ್ತಿ ಪರಂಪರೆಯಲ್ಲಿ ಮಂತ್ರಾಲಯದ ಬೃಂದಾವನವನ್ನೇ ರಾಯರ ಸಾನ್ನಿಧ್ಯದ ಪ್ರಮುಖ ಸಂಕೇತ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ನಮ್ಮ ಕಾವ್ಯವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿ. ಮತ್ತೊಂದು ಭಕ್ತಿಪೂರ್ಣ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆ ಎಲ್ಲರ ಮೇಲಿರಲಿ ಎಂದು ಪ್ರಾರ್ಥಿಸುತ್ತೇನೆ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಮಂತ್ರಾಲಯದ ರಾಯರೇ ಶರಣು. ಧನ್ಯವಾದಗಳು.